ಕನ್ನಡ ಚಿತ್ರಪ್ರೇಕ್ಷಕರಿಗೆ ನೀಡಿ ಅದರಲ್ಲಿ ಹಲವಾರು ಚಿತ್ರಗಳು ರಾಜ್ಯ ಪ್ರಶಸ್ತಿಗೆ ಜನಮೆಚ್ಚುಗೆಗೆ ಪಾತ್ರವಾಗಿವೆ. ಜೊತೆಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗುವ ಮುಖಾಂತರ ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನ ಪ್ರವೇಶ ಮಾಡಿದಂತ ಗೋವಿಂದ್ ಅವರು ಮಂಡಳಿಯ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ, ಕಾರ್ಯದರ್ಶಿಗಳಾಗಿ, ಖಜಾಂಚಿಗಳಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ 2 ಅವಧಿಗೆ ಸೇವೆಯನ್ನು ಸಲ್ಲಿಸುತ್ತಾರೆ. ಇವರ ಈ ಸಮಾಜ ಸೇವೆ ಮತ್ತು ಕನ್ನಡ ಸೇವೆಯನ್ನ ಗುರುತಿಸಿ ನಾವು ಇವರಿಗೆ ಒಂದು ಅಭಿನಂದನೆಯನ್ನು ಮಾಡಬೇಕು ಅಂತೇಳಿ ನಮ್ಮ ನಾಡಿನ, ರಾಷ್ಟ್ರದ, ಅಂತಾರಾಷ್ಟ್ರೀಯ ಪ್ರಸಿದ್ಧರಾಗಿರ್ತಕ್ಕಂಥ ವಿದ್ವಾಂಸರು ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯನವರು ಅವರ ಪ್ರಧಾನ ಸಲಹೆ ಮತ್ತು ಪ್ರಧಾನ ಸಂಪಾದಕತ್ವದಲ್ಲಿ ಅವರ ನೇತೃತ್ವದಲ್ಲಿ ನಾವು ಅಭಿನಂದನಾ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೇವೆ. ಇದೇ ತಿಂಗಳು ಅದರ ಪೂರ್ಣ ವಿವರವನ್ನ ನಮ್ಮ ಹಂಪ ನಾಗರಾಜ್ ನೀಡುತ್ತಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಸ್ನೇಹಿತರೆ, ನಮ್ಮ ಸಾರಾ ಗೋವಿಂದ ಅಭಿನಂದನಾ ಸಮಿತಿಯ ಗೌರವ ಸಲಹೆಗಾರರು ಮತ್ತು ಅಭಿನಂದನಾ ಗ್ರಂಥದ ಪ್ರಧಾನ ಸಂಪಾದಕರು ಆಗಿರುವ ನಾಡೋಜ ಡಾಕ್ಟರ್ ಹಂಪ ನಾಗರಾಜನವರು ಈ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರೆ ಅವರು ಈ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ನಮ್ಮ ಸಮಿತಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ಅಭಿನಂದನಾ ಸಮಿತಿಯ ಕಾರ್ಯದರ್ಶಿಗಳು ಎ ಗಣೇಶ್ರವರು, ಚಲನಚಿತ್ರ ನಿರ್ಮಾಪಕರು, ಕ್ರಿಯಾಶೀಲ ವ್ಯಕ್ತಿತ್ವದವರು, ಇವರು ಕೂಡ ನಮ್ಮ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸುತ್ತಾ ನಿಮಗೆ ಪರಿಚಯಿಸುತ್ತಿದ್ದೇನೆ. ಮತ್ತೆ ಕಾರ್ಯದರ್ಶಿಗಳಾದಂಥ ಶ್ರೀಯುತ ರಾಮಕೃಷ್ಣ ಅವರು ಕೂಡ ಈ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಖಜಾಂಚಿಗಳಾಗಿರ್ತಕ್ಕಂಥ ಶ್ರೀಯುತ ಮಹಾದೇವರವರು ಕೂಡ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಒಂದು ಕ್ಷಮೆ ಕೊಡ್ತೀನಿ, ನಮ್ಮ ಇದಕ್ಕೆ ಮುಖ್ಯವಾಗಿ ಬರಬೇಕಾದಂಥವರು ಅನೂಪ್ ಸಾರಾ ಗೋವಿಂದ್ ಸುಪುತ್ರರು ಬರಬೇಕಾಗಿದ್ದು ಬರ್ತಾ ಇದ್ದಾರೆ. ಸಂಚಾರದ ಒತ್ತಡ ತಗ್ಗೋದ್ರಿಂದ ಇನ್ನು 5 ರಿಂದ 10 ನಿಮಿಷ ಬರ್ತಾರೆ. ಅವರು ಕೂಡ ನಮ್ಮ ಜೊತೆಯಲ್ಲಿ ಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಹೆಸರು ಸಿ ಕೆ ರಾಮೇಗೌಡ ಅಂತೇಳಿ, ಈ ಅಭಿನಂದನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ಎಲ್ಲರಿಗೂ ನಮಸ್ಕಾರ. ಈಗ ನಾಡೋಜ ಡಾಕ್ಟರ್ ಹಂಪ ನಾಗರಾಜನವರು ಈ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ವಿವರಗಳನ್ನು ಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಇನ್ನು ವಾತಾವರಣದಲ್ಲೇ ನಾವೆಲ್ಲ ಇರೋದ್ರಿಂದ ಸ್ವಲ್ಪ ತಡವಾದ್ರೂ ನಮಗೆಲ್ಲ ನಾನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೂಡ ಹೇಳುವ ಅವಕಾಶವನ್ನು, ಸಂತೋಷವನ್ನು ಬಳಸ್ಕೊಳ್ತಾ ಇದ್ದೀನಿ. ಶುಭಾಶಯಗಳು. ಒಂದು ಮಹತ್ವದ ಕಾರ್ಯದಲ್ಲಿ ನಾವೆಲ್ಲ ತೊಡಗಿದ್ದು ಕರ್ನಾಟಕದ ಸರ್ವಾಂಗೀಣ ಪ್ರಗತಿಗೆ ತನ್ನ ಬದುಕಿನ ಬಹಳ ಮಹತ್ವದ ವರ್ಷಗಳನ್ನು, ದಿನಗಳನ್ನು, ಆಯಸ್ಸನ್ನು ಧಾರೆ ಎದ್ದಂತಹ ಒಬ್ಬ ವ್ಯಕ್ತಿಯನ್ನು, ಒಬ್ಬ ಶಕ್ತಿಯನ್ನು ಗೌರವಿಸುವ ದೃಷ್ಟಿಯಿಂದ ನಾವು ಒಂದು ಸಮಾಲೋಚನೆ ಮಾಡಿ ಕಡೆಗೆ ಸಾರಾ ಗೋವಿಂದ್ ಅವರು ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ತಮ್ಮ ಶಕ್ತಿಯನ್ನು ವಿನಿಯೋಗಿಸಿದಂಥವರಲ್ಲ. ಅವರು ಬಹುಶ್ರುತರಾಗಿದ್ದು ಬಹು ಶಾಖೆಗಳಲ್ಲಿ, ಜ್ಞಾನ ಶಾಖೆಗಳಲ್ಲಿ, ಬದುಕಿನ ವಿಭಾಗಗಳಲ್ಲಿ ತಮ್ಮ ಮೊಹರನ್ನು, ತಮ್ಮ ಠಸೆಯನ್ನು ಮೂಡಿಸಿದಂಥವರು. ತಮಗಿದ್ದಂತಹ ಶಕ್ತಿಯನ್ನು, ತನಗೆ ದೊರೆತಂತಹ ಸ್ನೇಹ ಬಳಗವನ್ನು, ಕರ್ನಾಟಕದ ನಾನಾ ಮಾಧ್ಯಮಗಳನ್ನು, ವಿಶೇಷವಾಗಿ ಚಲನಚಿತ್ರ ಮಾಧ್ಯಮವನ್ನು ಬಳಸಿಕೊಂಡು ಅವರು ಈ ನಾಡು ನುಡಿಗಳ ಸರ್ವಾಂಗೀಣ ಪ್ರಗತಿಗೆ ಮಾಡಿರ್ತಕ್ಕಂಥ ಕೆಲಸ, ಅದರ ರೂಪ, ಅದರ ಸ್ವರೂಪ, ಅದರ ಅನನ್ಯತೆ, ಅದರ ಮಹತ್ವ ಏನು ಅನ್ನುವುದನ್ನು ಈ ನಾಡಿಗೆ ಮನಗಾಣಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವೆಲ್ಲ ತೊಡಗಿದ್ದೇವೆ. ಈ ಕಾರ್ಯದಲ್ಲಿ ನಮಗೆ ಕಾರ್ಯದರ್ಶಿಯಾಗಿದ್ದುಕೊಂಡು ಜನಶಕ್ತಿ ಎನ್ನುವ ಒಂದು ಸಂಸ್ಥೆಯನ್ನು ಸ್ಥಾಪಿಸಿಕೊಂಡು
ಅನೇಕ ಸ್ನೇಹಿತರ ಸಹಕಾರದಿಂದ ನಿರಂತರವಾಗಿ ಕನ್ನಡ ಪರವಾದ, ನಾಡು ನುಡಿಗಳ ಪರವಾದಂತಹ, ಜನಪರವಾದ, ಜನಮುಖಿಯಾದ, ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. CK ರಾಮೇಗೌಡರು ನಮ್ಮ ಜೊತೆಯಲ್ಲಿದ್ದಾರೆ. ಇತರ ಸ್ನೇಹಿತರೆಲ್ಲ ಇದನ್ನು ಇದ್ದಾರೆ. ಅವರೆಲ್ಲರ ಪರವಾಗಿ ಕೆಲವು ಸಂಗತಿಗಳನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಈ ವಿಶೇಷವಾದಂತಹ ಮಾಧ್ಯಮ ಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ನಮ್ಮ ವಿನಂತಿಯನ್ನು ಮನ್ನಿಸಿ ಗೌರವಿಸಿ ತಾವೆಲ್ಲ ಬಂದಿದ್ದೀರಿ. ತುಂಬ ಸಂತೋಷ, ಕೃತಜ್ಞತೆಗಳು. ಗೋವಿಂದ ಅವರು ನಮಗೆ ಬಹಳ ಪರಿಚಯ ಇರ್ತಕ್ಕಂಥದ್ದು ಅಂದರೆ ಆ ಹೆಸರಿಡಿದ ತಕ್ಷಣ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದಂಥವರು, ಅನೇಕ ನಟನಟಿಯರಿಗೆ ಆಸರೆಯಾಗಿ ಆಶ್ರಯವಾಗಿದ್ದು ಪ್ರೋತ್ಸಾಹವನ್ನು ಕೊಟ್ಟಂಥವರು, ಚಿತ್ರ ಕ್ಷೇತ್ರವನ್ನು ನಾಡಿನ ಉದ್ದಗಲಗಳಲ್ಲಿ ಪಸರಿಸೋದಕ್ಕೆ ಒಳ್ಳೆ ವಾತಾವರಣವನ್ನು, ಭೂಮಿಕೆಯನ್ನು ನಿರ್ಮಿಸುತ್ತದೆ. ಇದನ್ನೇ ನಾವು ವಿಶೇಷವಾಗಿ ಗಮನಿಸ್ತೇವೆ. ಆದರೆ ಅವರ ಸೇವೆಯ ಹಲವು ಮುಖಗಳಲ್ಲಿ ಒಂದೆರಡು ಮುಖಗಳಿಗೆ ಆದ್ಯತೆಯನ್ನು ಕೊಟ್ಟು, ವಿಶೇಷವಾಗಿ ಸಾಂಸ್ಕೃತಿಕವಾಗಿ ಯಾಕೆ ನಮಗೆ ಸಾರಾ ಗೋವಿಂದ ಮುಖ್ಯ, ಅವರಿಗೆ ಯಾಕೆ ಇಂತಹ ದೊಡ್ಡ ಪ್ರಮಾಣದ ಅಭಿನಂದನೆ ಗ್ರಂಥವನ್ನು ತಂದು ಒಂದು ಅಭಿನಂದನೆ ಸಮಾರಂಭವನ್ನು ಮಾಡಿ ನಾಡಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮೊದಲಾಗಿ ಸಚಿವರನ್ನು, ಸಾಹಿತಿಗಳನ್ನು, ಕಲಾವಿದರನ್ನು ಒಗ್ಗೂಡಿಸ್ಕೊಂಡಿದ್ದೇವೆ ಅನ್ನೋದು ನಾವು ಯೋಚನೆ ಮಾಡಬೇಕಾದಂಥ ಸಂಗತಿ. ಅದನ್ನು ಕುರಿತು ಒಂದೆರಡು ವಿಚಾರಗಳನ್ನು ತಮ್ಮ ಗಮನಕ್ಕೆ ಬಹಳ ಸಂಗ್ರಹದಲ್ಲಿ ತರ್ತೇನೆ. ಯಾಕೆಂದರೆ ನಾವು ಹೇಳಬೇಕಾದ ಮಾತುಗಳು ಏನು, ಯಾವ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ ಅನ್ನೋದನ್ನು ತಿಳಿಸುವ ಕರೆಯೋಲೆಯನ್ನು ತಮ್ಮ ಕೈಗೆ ಈಗಾಗಲೇ ತಲುಪಿಸಿದ್ದೇವೆ. ಗೋವಿಂದ ಅವರು 40 ವರ್ಷದ ಹಿಂದೆ ವಿಶೇಷವಾಗಿ ಕರ್ನಾಟಕದ ಉದ್ದಗಲಗಳಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡಿದಂಥದ್ದು ಅಂತಂದರೆ ಅದು ಗೋಕಾಕ್ ಚಳುವಳಿ. ಅಂಥ ಚಳುವಳಿ ಅದುವರೆಗೆ ಆಯಾಮದಲ್ಲಿ ನಡೆದಿರಲಿಲ್ಲ. ಆ ಚಳುವಳಿಗೆ ಉತ್ತರ ಕರ್ನಾಟಕದಲ್ಲಿ, ಧಾರವಾಡದಲ್ಲಿ, ಈ ಕಡೆ ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜು ಅಲ್ಲೆಲ್ಲ ಕುಳಿತುಕೊಂಡು ಕೆಲವರು ಸಾಹಿತಿಗಳು, ಕಲಾವಿದರು ಒಂದು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭಿಸಿ ಅದು ದೊಡ್ಡ ಪ್ರಮಾಣಕ್ಕೆ ತನ್ನನ್ನು ತೆಗೆದುಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಬಹಳ ವ್ಯಾಪಕವಾದಂತಹ ಸ್ವರೂಪವನ್ನು ಕೊಡುವ ದಿಕ್ಕಿನಲ್ಲಿ ಗೋವಿಂದ ಮಾಡಿದಂತಹ ಕೆಲಸ ಬಹಳ ಪ್ರಮುಖವಾದದ್ದು. ಅದೇನೆಂದರೆ, ಈ ಚಳವಳಿ ಎಷ್ಟೇ ಹೇಳ್ತಾ ಇದ್ರೂ ಅದು ವಿಶ್ವರೂಪವನ್ನು, ಬೃಹತ್ ರೂಪವನ್ನು ಇನ್ನೂ ತಂದಿರಲಿಲ್ಲ. ಜನಕ್ಕೆ ಇದರ ಮಹತ್ವವನ್ನು ಮನವರಿಕೆ ಮಾಡಿ ಆಡಕ್ಕೆ, ಬೇರೆಗೆ ತೆಗೆದುಕೊಂಡು ಹೋಗುವ ಕೆಲಸದ ಅಗತ್ಯ ಒಂದಿತ್ತು. ಆ ಕೆಲಸವನ್ನು ಗೋವಿಂದ ಅವರು ಹೇಗೆ ಮಾಡುವಂದರೆ, ರಾಜ್ಕುಮಾರ್ ಅವರನ್ನು ಕರ್ಕೊಂಡ್ಬಂದರು. ರಾಜ್ಕುಮಾರ್ ಚಲನಚಿತ್ರ ಕ್ಷೇತ್ರಕ್ಕೆ ತನ್ನ ಸಾತ್ವಿಕ ಚೇತನವನ್ನು, ತನ್ನ ತಂದೆ ತಾಯಿಗಳಿಂದ ಬಂದಂತಹ ಅಪೂರ್ವವಾದ ಪ್ರತಿಭಾ ಶಕ್ತಿಯನ್ನು ಧಾರೆ ಎರೆದು ಯಾವ ರಾಜಕೀಯ ರಂಪಗಳಿಗೂ ಹೋಗದೆ ವಿಶಿಷ್ಟವಾಗಿದ್ದಂಥವ್ರು. ತಮಗೆಲ್ಲ ಗೊತ್ತಿರೋ ಹಾಗೆ ಆ ಕಡೆ ತಮಿಳುನಾಡಿನಲ್ಲಿ MG ರಾಮಚಂದ್ರನ್ ಅವರು ರಾಜಕೀಯಕ್ಕೆ ಹೋದರು, ಜಯಲಲಿತಾ ಹೋದರು. ಈ ಕಡೆ ಆಂಧ್ರದಲ್ಲಿ NT ರಾಮರಾವ್ ರಾಜಕೀಯಕ್ಕೆ ಹೋದರು. ಆದರೆ ರಾಜ್ಕುಮಾರ್ ಅವರು ಮಾತ್ರ ರಾಜಕೀಯ ಅಂದರೆ ಕಿಲೋಮೀಟರ್ ದೂರದಲ್ಲೇ ಇದ್ದಂಥವ್ರು. ಆದರೆ ಅವರ ಒಂದು ಈ ಮುಖ್ಯವಾಹಿನಿಗೆ, ಈ ಪ್ರವಾಹಕ್ಕೆ, ಕನ್ನಡದ ಒಂದು ದೊಡ್ಡ ಪ್ರವಾಹ ಏನು ಹೊರಟಿದೆ ಅದಕ್ಕೆ ಒಂದು ದೊಡ್ಡ ಶಕ್ತಿಯನ್ನು, ವಿದ್ಯುತ್ ಶಕ್ತಿಯನ್ನು, ಚಾಲನೆಯನ್ನು ತಂದುಕೊಡೋದಕ್ಕೆ ಅವರ ಪ್ರವೇಶ ಅಗತ್ಯ ಅನ್ನೋದನ್ನು ಮೊದಲು ಮನಗಂಡಂಥವರು ಸಾರಪ್ಪ. ಅವರು ರಾಜ್ಕುಮಾರ್ಗೆ ಒಂದು ರೀತಿಯಲ್ಲಿ ಬದಲಿಗೆ ಆಗಿದ್ದಂಥವರು. ರಾಜ್ಕುಮಾರ್ ಅವರನ್ನ ಒಪ್ಪಿಸಿ ಈ ಚಳುವಳಿಗೆ ಕರೆದು ರಾಜ್ಕುಮಾರ್ ಬಂದು ಮೊದಲ ಕಾರ್ಯಕ್ರಮ ಅದು ನ್ಯಾಷನಲ್ ಕಾಲೇಜ್ ಪ್ರಾಂಗಣದಲ್ಲಿ ಲಕ್ಷಾಂತರ ಜನ ಸೇರಿದಂಥ ಸಂದರ್ಭದಲ್ಲಿ ಮುಖ್ಯ ನಟನಟಿಯರನ್ನೆಲ್ಲ ಸೇರಿಕೊಂಡು ರಾಜ್ಕುಮಾರ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಈ ನಮ್ಮ ಗೋಕಾಕ್ ಚಳುವಳಿ ಏನಿತ್ತು, ಆ ಚಳುವಳಿಯ ಉದ್ದೇಶ ಏನಿತ್ತು ಅಂದರೆ ಕನ್ನಡವನ್ನು ಶಿಕ್ಷಣದಲ್ಲಿ ಬಹಳ ಪ್ರಬಲವಾಗಿ ನಾವು ಸ್ಥಾಪಿಸಬೇಕು. ಕನ್ನಡವನ್ನು ಓದ್ದೇನೇ ಪದವೀಧರರಾಗತಕ್ಕಂಥ ಒಂದು ಅವಕಾಶ ಕರ್ನಾಟಕದಲ್ಲಿ ಇತ್ತು. ಯಾವ ಹಂತದಲ್ಲೂ ಕನ್ನಡವನ್ನು ಮುಟ್ಟದೆ, ಓದದೆ, ಕಲಿಯದೆ ಅವರು
ಗ್ರಾಜುಯೇಟ್ಸ್ ಅಥವಾ ಪೋಸ್ಟ್ ಗ್ರಾಜುಯೇಟ್ ಅಥವಾ ವಿಜ್ಞಾನಿ ಅಥವಾ ಇಂಜಿನಿಯರ್ ಈ ತರ ಡಾಕ್ಟರ್ ಆಗದೆ ಅವಕಾಶ ಇತ್ತಲ್ಲ, ಆಗ ಆಗಬಾರ್ದು. ಈ ನಾಡಿನ ಸಂಪರ್ಕದಿಂದ ಅವರು ದೂರ ಹೋಗಬಾರ್ದು, ಇದರ ಸ್ಪರ್ಶ ಇರಬೇಕು ಅನ್ನೋ ದೃಷ್ಟಿಯಿಂದ ಆಗ ಗೋಕಾಕ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ, ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ದರು ಅವರು, ಆಗ ಆ ಅವಧಿಯಲ್ಲಿ ಒಂದು ದೊಡ್ಡ ಸಮಿತಿಯನ್ನು ಮಾಡಿದರು. ಆ ಸಮಿತಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಹೊರಟಂತಹ ಸಂದರ್ಭದಲ್ಲಿ ಅದಕ್ಕೆ ತೀವ್ರವಾದ ಪ್ರತಿಭಟನೆ ಬಂತು. ಯಾಕೆಂದ್ರೆ ಜನರ ಮನಸ್ಸಿನಲ್ಲಿ ಏನಿತ್ತು ಅಂತಂದ್ರೆ, ಇದು ಸಂಸ್ಕೃತ ಪರವಾದಂತಹ ಕನ್ನಡ ವಿರೋಧಿಯಾದಂತಹ ತೀರ್ಪನ್ನು ಕೊಡುವ ದೃಷ್ಟಿಯಿಂದ ಸರ್ಕಾರ ಇದು ಮಾಡಿರುವ ಒಂದು ಗುಮಾನ, ಒಂದು ಅನುಮಾನ ಇತ್ತು. ಅದರಿಂದ ಅಂತಹ ಸಂದರ್ಭದಲ್ಲಿ ಜನರನ್ನ ಎಚ್ಚರಿಸಿಕೊಳ್ಳುವ ಹಾಗೆ ಮಾಡುವ ಕೆಲಸಕ್ಕೆ ಗೋವಿಂದು ರಾಜ್ಕುಮಾರ್ನ ಜೊತೆಗೆ ಕರೆದುಕೊಂಡು ಇಡೀ ಕರ್ನಾಟಕವನ್ನು ಸಂಚರಿಸಿದರು. ಅದರ ಆಯಾಮ ಏನು, ಅದರ ಪ್ರತಿಫಲ ಏನಾಯಿತು, ಅದಕ್ಕೆ ಕನ್ನಡಕ್ಕೆ ಹೇಗೆ ಒಂದು ದೊಡ್ಡ ಬಲಿಷ್ಠವಾದಂತಹ ಒಂದು ಅಧಿಷ್ಠಾನ ನಡಪಾಯ ಸಾಧ್ಯವಾಯಿತು ಅಂತಕ್ಕಂಥದ್ದು ಈಗ ನಾಡಿನ ಚರಿತ್ರೆ, ಇತಿಹಾಸ. ಹೀಗೆ ಇತಿಹಾಸವನ್ನ ನಿರ್ಮಿಸಿದಂತಹ, ಹೊಸ ಸ್ವರೂಪವನ್ನ ಉಂಟು ಮಾಡಿದಂತಹ, ಕನ್ನಡಕ್ಕೆ ಒಂದು ಬಲ, ಶಕ್ತಿಯನ್ನ, ಆನೆ ಬಲ, ಸಿಂಹ ಬಲ ತಂದುಕೊಡುವ ದಿಕ್ಕಿನಲ್ಲಿ ಗೋವಿಂದು ಮಾಡಿದಂತಹ ಕೆಲಸ. ಹೀಗೆ ಅವರ ಬಹುಮುಖವಾದ ಕೆಲಸವನ್ನ, ಕಾರ್ಯವನ್ನ, ಸಾಧನೆಯನ್ನ, ನಡೆದು ಬಂದಂತಹ ದಾರಿಯನ್ನ, ನೆಟ್ಟಂತಹ ದಾಖಲೆಗಳನ್ನ, ಇವೆಲ್ಲ ಈ ನಾಡಿಗೆ ಮತ್ತೊಮ್ಮೆ ನಾವು ತೋರಿಸಬೇಕು ಅನ್ನುವ ದೃಷ್ಟಿಯಿಂದ ಇಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದು ಅದರ ಮುಡಿಯ ಮಾಣಿಕ್ಯ ಹಾಗೆ ದೊಡ್ಡ ಸ್ಥಿತಿ ತರತಕ್ಕಂಥದ್ದು 24ನೇ ತಾರೀಕು ಬೃಹತ್ ಕಾರ್ಯಕ್ರಮವನ್ನ ಅದನ್ನು ಹಮ್ಮಿಕೊಂಡಿದ್ದೇವೆ. ಅದರ ಕಾರ್ಯವೇ ನಮಗೆಲ್ಲ ಕೊಟ್ಟಿದೆ. ಹೀಗೆ ಹೋರಾಟಗಾರರಾಗಿ ಕಲಾವಿದರನ್ನು ಒಗ್ಗೂಡಿಸಿ, ಸಾಹಿತಿಗಳನ್ನು ಒಗ್ಗೂಡಿಸಿ, ಸಾಂಸ್ಕೃತಿಕ ಚೈತನ್ಯಕ್ಕೆ ಒಂದು ರೀತಿಯ ಅಮೃತ ಸ್ಪರ್ಶವನ್ನು ಕೊಟ್ಟಂತಹ ಸಾರಾ ಗೋವಿಂದ್ ಅವರ ಅಭಿನಂದನೆ ಸಮಾರಂಭ 24ನೇ ತಾರೀಕು ಬೆಂಗಳೂರಿನಲ್ಲಿ ಬೃಹತ್ ಪ್ರಮಾಣದಲ್ಲಿ ಅದು ನಡೆಯುತ್ತೆ. ಆ ಸಂದರ್ಭದ ವಿವರಗಳನ್ನು ಈಗಾಗಲೇ ನಮ್ಮ ಸಿ.ಕೆ. ರಾಮೇಗೌಡರು ಸ್ವಲ್ಪ ಕೊಟ್ಟಿದ್ದಾರೆ. ನಾನು ಇನ್ನೊಮ್ಮೆ 1-2-3 ವಾಕ್ಯಗಳನ್ನು ಅದಕ್ಕೆ ಸಂಬಂಧಪಟ್ಟಾಗಿ ಓದೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಆಗಲೇ ಹೇಳಿದ ಹಾಗೆ ನನ್ನ ವಿನಂತಿಯನ್ನು ಮನ್ನಿಸಿ ತಾವೆಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಕ್ಕೆ ಕೃತಜ್ಞರಾಗಿದ್ದೇವೆ. ಈ ಕಾರ್ಯಕ್ರಮದ ರೂಪ ಸ್ವರೂಪಗಳನ್ನು ನಾಡಿಗೆ ಬಿತ್ತರಿಸುವುದರಲ್ಲಿ, ಜನಕ್ಕೆ ತಲುಪಿಸುವುದರಲ್ಲಿ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ನಾನು ಈ ಸನ್ಮಾನ ಸಮಿತಿಯ ಪರವಾಗಿ ಪ್ರಾರ್ಥಿಸಿಕೊಳ್ತೀನಿ. 24ನೇ ತಾರೀಕು ಇಡೀ ದಿವಸ ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುತ್ತೆ. ಅದಕ್ಕೆ ಮೊದಲು 8 ಗಂಟೆಗೆ ಒಂದು ಸಾರ್ವಜನಿಕ ಜನರನ್ನ ಗಮನ ಸೆಳೆಯುವ ದೃಷ್ಟಿಯಿಂದ ಮೆರವಣಿಗೆ ಕಾರ್ಯಕ್ರಮ ಇದೆ. ಆ ಮೆರವಣಿಗೆಯಲ್ಲಿ ಗೋವಿಂದ್ ಅವರನ್ನ ಪೂರ್ಣ ಕುಂಭದ ಸ್ವಾಗತ, ಒಂದು ಅದನ್ನು ವಿಶೇಷವಾಗಿ ಕಲಾ ತಂಡಗಳು, ಜಾನಪದ ಕಲಾ ತಂಡಗಳು ಮತ್ತು ಅನೇಕ ಕನ್ನಡ ಅಭಿಮಾನಿಗಳು, ಚಿತ್ರಾಭಿಮಾನಿಗಳು ಅವರೆಲ್ಲ ಅದರಲ್ಲಿ ಇರ್ತಾರೆ. ಅವರು ಜೆ.ಸಿ. ರಸ್ತೆಯ ಮೂಲಕ ಮಿನರ್ವ ರಸ್ತೆಯ ವೃತ್ತದಿಂದ ಹೊರಟು ರವೀಂದ್ರ ಕಲಾಕ್ಷೇತ್ರ ತಲುಪ್ತಾರೆ. ಬೆಳಿಗ್ಗೆ 8:00 ಮೆರವಣಿಗೆ ಪ್ರಾರಂಭ ಆಗುತ್ತೆ. ಆಮೇಲೆ 11 ಗಂಟೆಗೆ ಉಪಮುಖ್ಯಮಂತ್ರಿಗಳಾದಂತಹ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಪ್ರಸಿದ್ಧ ಸಾಹಿತಿಗಳಾದಂತಹ ಬರಗೂರು ರಾಮಚಂದ್ರ ಅವರು ಅವತ್ತು ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಆಮೇಲೆ 11:45 ಗಂಟೆಗೆ ಚಲನಚಿತ್ರ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರ ಮತ್ತು ಉಳಿದ ಪೂರಕ ಜ್ಞಾನ ಶಿಸ್ತುಗಳಲ್ಲಿ ಇವರ ಟಸ್ಸೆ ಏನಿದೆ ಅನ್ನೋದನ್ನು ಕುರಿತು ಒಂದು ಗೋಷ್ಠಿ ಇರುತ್ತೆ. ಆಮೇಲೆ ಜಾಣಿಗೆರೆ ವೆಂಕಟರಾಮಯ್ಯ ಅದರಲ್ಲಿ ಮಾತಾಡ್ತಾರೆ. ಅನಂತರ ಕನ್ನಡ ಚಿತ್ರರಂಗದಲ್ಲಿ ಇವರ ಪಾತ್ರ ಏನು, ಅದರ ಕೊಡುಗೆ ಏನು ಅನ್ನೋದನ್ನು ಕುರಿತು ಶ್ರೀಧರ್ ಮೂರ್ತಿ ಅವರು ಮಾತಾಡ್ತಾರೆ. ಮಧ್ಯಾಹ್ನ ಊಟ ಆದಮೇಲೆ 2 ಗಂಟೆಗೆ ಪ್ರಭಾತ್ ಕಲಾವಿದರು ಒಂದು ನಾಟಕವನ್ನು ಬಹಳ ಪ್ರಸಿದ್ಧವಾದಂತಹ ಕರುನಾಡ ವೈಭವ ಎನ್ನುವ ನಾಟಕವನ್ನು ನಡೆಸಿಕೊಳ್ತಾರೆ. 3:15 ಗಂಟೆಗೆ ಸಾಧಕರಿಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಸಾಧನೆ ಮಾಡಿದಂತಹ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ನಮ್ಮ ಸಮಿತಿ ವತಿಯಿಂದ ಸನ್ಮಾನ ಗೌರವ ಮಾಡಿದ್ವಿ. ಅದಾದ್ಮೇಲೆ ಶಿಖರ ಸ್ಥಿತಿಯಿಂದಲೇ ಸಂಜೆ ನಡೀತಕ್ಕಂತಹ
ದೊಡ್ಡ ಕಾರ್ಯಕ್ರಮ. ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಜನತೆಯ ಪರವಾಗಿ, ನಾಡಿನ ಪರವಾಗಿ ಸಾರಾ ಗೋವಿಂದ್ ಅವರನ್ನು ಸನ್ಮಾನಿಸಿದ್ದಾರೆ. ನಾನು ಆ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತೇನೆ. ಹೀಗೆ ಇಷ್ಟು ಈ ವಿಶಿಷ್ಟವಾದಂತಹ ಕಾರ್ಯಕ್ರಮ, ಒಬ್ಬ ವ್ಯಕ್ತಿಯನ್ನು ಅವನ ಸಾಧನೆಯನ್ನು ಗುರುತಿಸುವ ಒಂದು ದೊಡ್ಡ ಕಾರ್ಯಕ್ರಮ ಇದು. ನಾಡಿಗೆ, ನುಡಿಗೆ ಕೆಲಸ ಮಾಡುವಂಥವ್ರನ್ನ ನಾವು ಮರಿಬಾರದು, ಸೇವೆ ಸಲ್ಲಿಸಲು ನಾವು ಮರಿಬಾರದು. ನಮ್ಮ ಕೃತಜ್ಞತೆಯ ದ್ಯೋತಕವಾಗಿ, ನಮ್ಮ ಪ್ರೀತಿಯ ದ್ಯೋತಕವಾಗಿ ಏರ್ಪಾಡು ಮಾಡಿರ್ತಕ್ಕಂಥ ಸಮಾರಂಭ ಇದು. ಈ ವಿಚಾರವನ್ನು ನಾಡಿಗೆ ತಲುಪಿಸುವ ಕಾರ್ಯದಲ್ಲಿ ನಮ್ಮ ಸಹಕಾರವನ್ನು ನಾವು ಬಯಸ್ತೇವೆ. ನಾವೆಲ್ಲ ಬಿಡುವು ಮಾಡ್ಕೊಂಡು ಬಂದಿದ್ದಕ್ಕಾಗಿ ಇನ್ನೊಮ್ಮೆ ಈ ಸಮಿತಿಯ ಪರವಾಗಿ ನಮಸ್ಕಾರ ಮತ್ತು ಕೃತಜ್ಞತೆಯನ್ನು ತಿಳಿಸ್ತೇನೆ.